ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲಾವಣ್ಯ ಸಿದ್ದರಾಮಯ್ಯ. ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಬೆಳಗ್ಗೆ ಎದ್ದು ದೇವ್ರ ಪೂಜೆ ಮಾಡಿ ಎಲ್ಲಿ ಹೊರಟಿದ್ದೀನಿ ಅಂತ ಥಿಂಕ್ ಮಾಡ್ತೀರಾ. ನಾನು ನನ್ನ ಫ್ಯಾಮಿಲಿ ಹೊಳ್ತಾ ಇರೋದು ಬಂದು ಮಂಡ್ಯಕ್ಕೆ ಎತ್ತಂಬಡಿಲಿರೋ ಕಾಳೇಶ್ವರ ಟೆಂಪಲ್ಗೆ. ತುಂಬ ಪವರ್ಫುಲ್ ದೇವರು. ನಾವು ಊರ ಹಬ್ಬಕ್ಕೆ ಹೋಗೋಕ್ಕಾಗಲಿಲ್ಲ ಅಂತ ಊರ ಹಬ್ಬ ಆಗಿ 15 ಡೇಸ್ಗೆ 3 ಸತಿ ಊರ ಹಬ್ಬ ಮಾಡ್ತಾರೆ. ಸೊ ಅದರಲ್ಲಿ ಸೆಕೆಂಡ್ ಊರ ಹಬ್ಬಕ್ಕೆ ನಾವು ಹೋಗ್ತಾ ಇರೋದು. ನಾನು, ನಮ್ಮ ಮಾಮ, ನಮ್ಮ ಚಿಕ್ಕಮ್ಮನ ಅಕ್ಕ ಮತ್ತು ನಮ್ಮಮ್ಮ ಹೊರಟಿದ್ದೀವಿ. ನಾವು ಬೆಂಗಳೂರಿಂದ ಹೊರಟಿದ್ದು. ನಮ್ಮಮ್ಮ ಒಬ್ಬರು ಬಂದಿರಲಿಲ್ಲ, ನಮ್ಮಮ್ಮ ಬಿಡ್ದಿಲ್ಲಿದ್ದರು. ಸೊ ನಮ್ಮಮ್ಮನ ಪಿಕಪ್ ಮಾಡೋಕ್ಕೆ ಅಂದ್ಬಿಟ್ಟು ನಾವು 4 ಜನ ಫಸ್ಟ್ ಹೊರಟಿವಿ. ದೇವಸ್ಥಾನದ ಬಗ್ಗೆ ಹೇಳೋದಂದರೆ, ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಎತ್ತಂಬಡಿ ಎಂಬ ಗ್ರಾಮದಲ್ಲಿ ತುಂಬ ಸುತ್ತಮುತ್ತ ಪವರ್ಫುಲ್ ಟೆಂಪಲ್ ಅಂದರೆ ಕಾಳೇಶ್ವರ ಟೆಂಪಲ್ಲು. ಬರೀ ಮಂಡ್ಯದಲ್ಲಿ ಮಾತ್ರ ಅಲ್ಲ, ಆ ಟೆಂಪಲ್ಗೆ ಬ್ಯಾಂಗ್ಳೂರಿಂದ ಸಹ ಹೋಗ್ತಾರೆ. ದೇವಸ್ಥಾನ ಚಿಕ್ಕದಾಗಿದ್ದರೂ ಮಹಾತ್ಮೆ ತುಂಬ ದೊಡ್ಡದಾಗಿರುತ್ತೆ. ಈ ಊರಲ್ಲಿ ಹಬ್ಬ ಮಾಡಿದ್ರೆ ಸಿಂಪಲಾಗಿ ಮಾಡಲಿ, ಗ್ರ್ಯಾಂಡಾಗಿ ಮಾಡಲಿ, ಎಲ್ಲ ಥರದ ಆಚಾರ ವಿಚಾರನ ಫಾಲೋ ಮಾಡ್ತಾರೆ. ಈ ಊರಲ್ಲಿ ಗುರುವಾರ ಹೊತ್ತು ದೇವರಿಗೆ ಸ್ಪೆಷಲಾಗಿ ಪೂಜೆ ಮಾಡೋದ್ರಿಂದ ಇಲ್ಲಿರೋ ಮನೆಗಳಲ್ಲಿ ಯಾರೂ ಸಹ ಗುರುವಾರ ಹೊತ್ತು ಯಾವ ಫಂಕ್ಷನು ಮಾಡೋದಿಲ್ಲ. ಒಂದು ಪಕ್ಷ ಏನಾರ ಫಂಕ್ಷನ್ ಮಾಡಬೇಕು ಅಂದರೂ ಸಹ ಅದು ದೇವಸ್ಥಾನಕ್ಕೆ ಸಂಬಂಧಪಟ್ಟಿರಬೇಕು ಮತ್ತು ಈ ದೇವರಿಗೇ ಸಂಬಂಧಪಟ್ಟಿರಬೇಕು. ಆ ಫಂಕ್ಷನ್ಗಳು ಮಾತ್ರ ಮಾಡೋದು. ಈ ಊರಲ್ಲಿ ಮದುವೆ ಮಾಡಬೇಕು ಅಂದ್ರೂ ದೇವಸ್ಥಾನ ಮುಂದೆ ಮಾಡಲ್ಲ, ದೇವಸ್ಥಾನ ಹಿಂದೆನೇ ಮಾಡ್ತೀವಿ. ಸೊ ಈ ಊರನ್ನ ನೋಡಬೇಕು ಅಂತ ಕ್ಯೂರಿಯಾಸಿಟಿ ಇದ್ದರೆ ಈ ವಿಡಿಯೋನ ಫುಲ್ ವಾಚ್ ಮಾಡಿ. ಅಲ್ಲಿಂದ ಮುಗಿಸ್ಕೊಂಡು ನಮ್ಮಮ್ಮನ್ನ ಪಿಕಪ್ ಮಾಡ್ಕೊಂಡು ರಾಮನಗರದಲ್ಲಿ ಚಾಟ್ಸ್ ತಿಂದ್ಕೊಂಡು ನಾವು ಮತ್ತೆ ಹೊರಟ್ವಿ. ಈಗ ಪೂಜೆ ಸಾಮಾನು ಪರ್ಚೇಸ್ ಮಾಡಿರಲಿಲ್ಲ ಅಂತ ಕೋಡಂಬಳ್ಳಿಗೆ ಹೋಗಿ ಪೂಜೆ ಸಾಮಾನು ಪರ್ಚೇಸ್ ಮಾಡಿಕೊಂಡು ನಮ್ಮ ಪ್ರಯಾಣನ ಮತ್ತೆ ಕಂಟಿನ್ಯೂ ಮಾಡ್ತೀವಿ. ಫೈನಲಿ ನಾವು ಊರಿಗೆ ರೀಚ್ ಆದ ಅಷ್ಟರಲ್ಲಿ ಪೂಜೆ ಸ್ಟಾರ್ಟ್ ಆಗಿತ್ತು ಮತ್ತು ಅಲಂಕಾರ ಮಾಡೋಕ್ಕೆ ಅಂತ ದೇವ್ರನ್ನೆಲ್ಲ ತಗೊಂಡು ಹೋಗ್ತಾ ಇದ್ವಿ. ಹಾಕ್ತೀನಿ ನೋಡು, ಅವಳೇ ಆಲ್ರೆಡಿ ನಮ್ಮ ಫ್ಯಾಮಿಲಿಯವರೆಲ್ಲ ಊಟಕ್ಕೆ ಕೂತಿದ್ರು ಅಂತ ಅವ್ರ ಜೊತೆ ಊಟ ಮಾಡೋಣ ಎಲ್ಲ ಒಟ್ಟಿಗೆ ಅನ್ನೋಕ್ಕೆ ಊಟ ಮುಗಿಸ್ಕೊಂಡು ಆಮೇಲೆ ಪೂಜೆ ಮಾಡ್ಸೋಕೆ ಹೋಗ್ತೀವಿ. ನಾವು ಕಾಳೇಶ್ವರ ಸ್ವಾಮಿ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ವಿ. ಈ ದೇವರಿಗೆ ಏನು ತೊಗೊಂಡೋಗಿರ್ತಾರೋ ಸಾಮಾನುಗಳನ್ನ ಆ ದೇವಸ್ಥಾನದಲ್ಲೆಲ್ಲ ಇಟ್ಟು ಪೂಜೆ ಮಾಡಿ ದೇವ್ರ ತಲೆ ಮೇಲೆ ಹೊತ್ಕೊಳ್ಳೋ ದೇವರಿಗೆ ಅಲ್ಲೇ ಹೂವೆಲ್ಲ ಮುಡಿಸಿ ಅಲಂಕಾರ ಮಾಡೋದು. ಮತ್ತು ಬಸವನ್ನ ಇಲ್ಲಿಂದ ಸುಮ್ಮನೆ ಹಾಗೆ ಕರ್ಕೊಂಡೋಗಿರ್ತಾರೆ, ಅಲ್ಲಿಟ್ಟು ಬಸವನಿಗೂ ಅಲಂಕಾರ ಮಾಡ್ತಾರೆ. ಈ ಊರಲ್ಲಿ ಹಬ್ಬದ ಟೈಮ್ ಸ್ಪೆಷಲ್ ಅಂದರೆ ಈರ್ ಮಕ್ಳು ಕುಣಿತ. ಅದು ದೇವ್ರ ಥರ ಮುಂಚೆ ಈಚೆ ಥರ ಮುಂಚೆ ಈರ್ ಮಕ್ಳು ಕುಣಿತ
ಕುಣಿತನ ನಾವು ನೋಡ್ಬೋದು. ಈರು ಮಕ್ಕಳು ಕುಣಿತ ಆದಮೇಲೆ ಬಸವನಿಗೆ ಪೂಜೆ ಮಾಡ್ತಾರೆ. ಇನ್ನೇನು ನಾವು ದೇವ್ರನ್ನ ಈಚೆ ತರ್ತಿದ್ವಿ ಅಂದಾಗ ಪಂಚಾರತಿ ಮಾಡ್ತಾರೆ. ಪಂಚಾರತಿ ಮಾಡಿ ಸ್ವಲ್ಪ ಹೊತ್ತಿಗೆನೆ ದೇವ್ರನ್ನ ಒಳಗಡೆ ಅಲಂಕಾರ ಮಾಡಿ ಒಳಗಡೆ ಇರೋ ದೇವರಿಗೆ ಪೂಜೆ ಮಾಡಿಕೊಂಡು ಅದನ್ನ ತಲೆ ಮೇಲೆ ಹೊತ್ಸೋಕ್ಕೆ ತಗೊಂಬರ್ತಾರೆ. ಈ ಊರಲ್ಲಿ ಯಾರು ತಲೆ ಮೇಲೆ ಹೊತ್ಕೊತಾರೋ ಅವ್ರಿಗೆ ಅಂತ ಅಷ್ಟು ಪರ್ಟಿಕ್ಯುಲರ್ ಟೈಮ್ ಇರುತ್ತೆ. ಅವ್ರನ್ನ ಬಿಟ್ಟು ಮಿಕ್ಕಿದವ್ರು ಯಾರೂ ತಲೆ ಮೇಲೆ ದೇವ್ರನ್ನ ಹೊರಂಗಿಲ್ಲ. ಒಂದು ಪಕ್ಷ ಹೊರಬೇಕಂದ್ರೆ ಹೆಗ್ಲ ಮೇಲೆ ಬಟ್ಟೆ ಹಾಸಿ ಅದ್ರ ಮೇಲೆ ದೇವ್ರನ್ನ ಇಟ್ಕೊಳ್ತಾರೆ. ಹೇಗೆ ಅಂತ ಸ್ಮಾಲ್ ವಿಡಿಯೋ ನೋಡ್ಕೊಂಡು ಬರೋಣ. तेरे पाद के शरण शरणಯ್ಯ ಹಾಗೆ ಗುರುವಾಗಿ ಓದೋರ್ಗೆ ಮಠವಾಗಿ ಕಂಡು ಕಂಡಲೆ ಶರಣೋ ಗುರುವೇ ನಿಮ್ಮ ಗುರು ಪಾದಕ್ಕೆ ಶರಣ ಶರಣಯ್ಯ ಓದೋರ್ಗೆ ಗುರುವಾಗಿ ಓದೋರ್ಗೆ ಮಠವಾಗಿ ಕಂಡು ಕಂಡಲೆ ಶರಣಂದ ಗುರುವೇ ನಿಮ್ಮ ಗುರು ಪಾದಕ್ಕೆ ಶರಣ ಶರಣಯ್ಯ ಗುರುವೇ ಮುಂದೆ ಕೈಲಾಸ ಎದುರಾದೋ ಗುರುವೇ ನಿಮ್ಮ ಗುರು ಪಾದಕ್ಕೆ ಶರಣ ಶರಣಯ್ಯ ಕಂಡೋಲೆ ಶರಣ ಶಿಷ್ಯ ಗುರುವೇ ಮುಂದೆ ಕೈಲಾಸ ಎದುರಾದೋ ಗುರುವೇ ನಿಮ್ಮ ಗುರು ಪಾದಕ್ಕೆ
ಸೈಡ್ ಅವ್ರನ್ನೆಲ್ಲ ಅಗ್ನಿ ಕಲ್ಲಿಗೆ ಬಟಾಣಿ ಬಾವಿಗೆ ಚಿಟ್ಟಾಣಿ ಒಳವಾದಿಸಲಿಗೆ ಗುರುವೇ ನಿಮ್ಮ ಗುರುವಾರಕ್ಕೆ ಶರಣು ಶರಣಯ್ಯ. ಮಡು ಮಾಡಿ ಗುರುವೇ ನಿಮ್ಮ ಗುರುಪಾದಕ್ಕೆ ಶರಣು ಶರಣಯ್ಯ. ಬಿಸಿಲಿಗೆ ಗುರು ಸ್ವಾಮಿ ಪಟ್ಟೆ ಒತ್ತಾವ ಮಡು ಮಾಡಿ ಗುರುವೇ ನಿಮ್ಮ ಗುರುಪಾದಕ್ಕೆ ಶರಣು ಶರಣಯ್ಯ. ಚಂದ ಎಂಬಿಯವು ಚಂದ ತುಂಬೋಡಿ ಬರುವ ಒಳ ಚಂದ ಗುರುವೇ ನಿಮ್ಮ ಗುರುಪಾದಕ್ಕೆ ಶರಣು ಶರಣಯ್ಯ. ಇಂಬಿಯ ಕೈ ಚಂದ ಇಂಬಿಯವು ಚಂದ ತುಂಬೋಡಿ ಬರುವ ಒಳ ಚಂದ ಗುರುವೇ ನಿಮ್ಮ
ದೇವ್ರದ್ದು ಪೂಜೆ ಆದಮೇಲೆ ದೇವ್ರನ್ನ ಹೊಳೆ ಹತ್ರ ಕರ್ಕೊಂಡು ಹೋಗ್ತಾರೆ. ಹಂಗಂದರೆ ನೀರು ಹರಿಯೋ ಜಾಗದ ಹತ್ರ ಅಲ್ಲಿ ಹೋಗಿ ದೇವ್ರಿಗೆ ಹೂವು ಬಳೆ ಮಾಡಿಕೊಂಡು ಅಲ್ಲಿಂದ ತಂದಿದ್ದ ನೀರಲ್ಲಿ ಪಾನಕ ಮಾಡಿ ಅಲ್ಲಿ ಎಷ್ಟು ಜನ ಬಂದಿರ್ತಾರೋ ಅಷ್ಟು ಜನಕ್ಕೂ ಹಂಚ್ತಾರೆ ಪ್ರಸಾದ ಅಂತ. ಊರಿಂದ ಹೊಳೆ ದೂರ ಇರೋದ್ರಿಂದ ನಾವು ಗದ್ದೆ ದಾರಿಲೇ ನಡ್ಕೊಂಡು ಹೋಗಬೇಕು. ಅದನ್ನ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಮುಂದಕ್ಕೆ ಹೋಗೋ ದೇವ್ರಲ್ಲಿ ಬೆಳ್ಕೊಡು.
ಈ ಪೂಜೆ ಮುಗಿಸ್ಕೊಂಡು ಉರ್ಮಾರಮ್ಮ ಟೆಂಪಲ್ಗೆ ಕರ್ಕೊಂಡು ಹೋಗ್ತೀವಿ. ಯಾಕೆಂದರೆ ಈ ಊರಲ್ಲಿ ಎಷ್ಟು ದೇವಸ್ಥಾನ ಇದೆಯೋ ಅಷ್ಟು ದೇವಸ್ಥಾನದಲ್ಲೂ ಕಾಳೇಶ್ವರ ಸ್ವಾಮಿಗೆ ಪೂಜೆ ಕೊಡ್ತಾರೆ. ಮತ್ತು ಪ್ರತಿಯೊಂದು ಮನೆಯಿಂದನೂ ದೇವ್ರಿಗೆ ಆರತಿ ಕೊಡಲಾಗುತ್ತೆ. ಮತ್ತು ಬೆಳಿಗ್ಗೆವರೆಗೂ ದೇವರು ಮೆರವಣಿಗೆಲೇ ಇರುತ್ತೆ. ಅದಾದಮೇಲೆ ಬೆಳಗಿನ ಜಾವ ದೇವ್ರನ್ನ ದೇವಸ್ಥಾನದೊಳಗೆ ತಂದಿಡ್ತಾರೆ. ಅದನ್ನ ಮತ್ತೆ ನೆಕ್ಸ್ಟ್ ಹಬ್ಬಕ್ಕೇ ಹೊರಗಡೆ ತರೋದು. ಒಂದು ಪಕ್ಷ ಏನಾರ ದೇವಸ್ಥಾನದಲ್ಲಿ ಪೂಜೆ ಮತ್ತು ಏನಾದರೂ ಮನೇಲಿ ಫಂಕ್ಷನ್ಗೆ ದೇವ್ರನ್ನ ಕರೆಸ್ತಿದ್ದಾರೆ ಅಂತ ಅಂದರೆ ಮಾತ್ರ ದೇವ್ರನ್ನ ಹೊರಗಡೆ ತರ್ತಾರೆ. ಇಲ್ಲಾಂದರೆ ದೇವ್ರನ್ನ ದೇವಸ್ಥಾನದೊಳಗೆ ಇಟ್ಟಿರ್ತಾರೆ.
ಎಲ್ಲರ ಮನೆಯಿಂದನೂ ಪೂಜೆ ತಗೊಂಡಾದ್ಮೇಲೆ ದೇವ್ರನ್ನ ಬೆಳಗಿನ ಜಾವ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತಾರೆ. ದೇವಸ್ಥಾನದೊಳಗೆ ಕರ್ಕೊಂಡು ಹೋಗೋ ಮುಂಚೆ 3 ಸತಿ ದೇವಸ್ಥಾನ ಸುತ್ತುಡಿಸಿ ಅದಾದಮೇಲೆ ಪೂಜೆ ಕೊಟ್ಟು ಅದಾದಮೇಲೆ ದೇವ್ರನ್ನ ಒಳಗೆ ತೊಗೊಂಡೋಗಿಡ್ತಾರೆ. ನಾವು ಅದೆಲ್ಲ ಮುಗಿಸ್ಕೊಂಡು ಹೆಣ್ಣು ದೇವ್ರಿಗೆ ಪೂಜೆ ಕೊಡಬೇಕು ಅಂತ ನಾನು ನನ್ನ ಫ್ಯಾಮಿಲಿ ಬಂದ್ವಿ. ನಾವು ಪೂಜೆ ಮಾಡಿಸ್ತಿರುವಾಗ ಹಬ್ಬದ ನೆಕ್ಸ್ಟ್ ಡೇ ಆದಮೇಲೆ ಪಾನಕ ಮಜ್ಜಿಗೆನ ಹಂಚ್ತಾರೆ ಬಂದಿರೋರಿಗೆ. ಅದರಲ್ಲಿಂದ ಪಾನಕ ಮಜ್ಜಿಗೆನ ಫಸ್ಟು ದೇವಸ್ಥಾನದಲ್ಲಿ ತಂದು ಪೂಜೆ ಮಾಡಿಸೋದು ಸಂಪ್ರದಾಯ. ಅದರಲ್ಲಿಂದ ನಾವು ಪೂಜೆ ಮಾಡಿಸೋಕೆ ಹೋದಾಗ ಅವ್ರದ್ದು ಅಲ್ಲೇ ಪೂಜೆ ನಡೀತಿತ್ತು. ಅದಾದಮೇಲೆ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಕಾಳೇಶ್ವರ ಟೆಂಪಲ್ಗೆ ಮತ್ತೆ ರಿಟರ್ನ್ ಆದ್ವಿ. ಅಷ್ಟೊತ್ತಿಗೆ ದೇವ್ರಿಗೆ ನೈಟ್ ಮಾಡಿರೋ ಅಲಂಕಾರನೆಲ್ಲ ತೆಗೆದು ಬೆಳಗ್ಗೆ ಹೊಸ್ದಾಗಿ ಅಲಂಕಾರ ಮಾಡ್ತಿದ್ರು. ಮತ್ತು ದೇವ್ರ ಮುಂದೆ ಇಟ್ಟಿರೋ ಪ್ರಸಾದನ ಫಸ್ಟು ಬಸವನಿಗೆ ಕೊಡೋದ್ರಿಂದ ಬಸವನಿಗೆ ಪ್ರಸಾದನ ಕೊಟ್ಟು ಅದಾದಮೇಲೆ ಬಂದಿರೋ ಭಕ್ತಾದಿಗಳಿಗೆ ಊಟ ಪ್ರಸಾದನ ಮಾಡಿಸಿದ್ರು. ಅದಾದಮೇಲೆ ನಾವು ಊಟ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಇಷ್ಟ ನನ್ನ ಯತ್ನ ಮಾಡಿ ಬ್ಲಾಗ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹೀಗೆ ನಮ್ಮನ್ನ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವಿಡಿಯೋಲಿ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಜೊತೆ ಒಳ್ಳೆ ವೀಡಿಯೋಸ್ ತರ್ತೀನಿ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.